ಹಲ್ಲ ವೆಲ್ಕಮ್ ಬ್ಯಾಕ್ ಟು ಫ್ರೀ ಫೈರ್ ಕನ್ನಡ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತಿದ್ವಿ ಅಂದರೆ ತಮ್ಮನೆಲ್ಲ ಶಾಕಾಗಿರ್ತಾರೆ, ಏನು ನೀನು ಆ ರಾಕ್ಷಸಂಗೆ ನೀನು ನೋಡಿದ್ಯಾ ಅಂತ ಕೇಳ್ಬೋದು ನೀವು. ಸೊ ಇದು ರ್ಯಾಂಕಡ್ ಮ್ಯಾಚು, ಡ್ರಾಪ್ ಮ್ಯಾಚ್ ಅಂತ ಇದು ಅನ್ನೋದು. ಸ್ಕಿಪ್ ಎಲ್ಲ ಮಾಡೋಕೆ ಹೋಗ್ಬೇಡ್ರಿ, ಬೇಜಾರಾಗಿ ಹೋಗ್ಬೇಡ್ರಿ. ಬರೀ ನಾನು ಬೆಳಗ್ಗೆ ಎದ್ದಾಗಿಂದ ಪ್ರತಿಯೊಂದು ಮ್ಯಾಚ್ ಆಡಿದೆ, ಒಂದು ಮ್ಯಾಚಲ್ಲೂ ಏನು ನೋಡೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ಸ್ಕ್ವಾಡ್ ಮ್ಯಾಚ್ ಆಡಿದೆ, ಏನದು ಸೋಲೋ ವರ್ಸಸ್ ಆಡಿದೆ, ಡಿಯೋ ವರ್ಸಸ್ ಆಡಿದೆ. ಯಾವುದ್ರಲ್ಲೂ ಮಾತ್ರ ಬುಯ್ಯ ನೋಡೋಕ್ಕಾಗಿಲ್ಲ, ಬರೀ ಸೊಲ್ಲೋದಾಯಿತು. ಅದಕ್ಕೋಸ್ಕರ ಎತ್ಕೊಬಂದು ಹಾಕಿರ್ತೀನಿ, ಏನಾಗಲ್ಲ ಅಂತ ಅಂದ್ಬಿಟ್ಟು. ಹಾಗೆ ನನಗೂ ರೆಕಾರ್ಡ್ ಮಾಡ್ಕೊಂಡು ಸಾಕಾಯ್ತು. ಹಾಗೆ ತಮ್ಮಲ್ಲಿ ನೋಡ್ಕೊಂಡಿರ್ತೀರ. ಓಕೆ, ಈಗ ಎಲ್ಲ ಎನಿಮಿಸ್ ಇದ್ದಾರೆ. ಓಕೆ, ರಾಕ್ಷಸಂಗೆ ನಾವು ಹೊಡಿರ್ತೀವಿ. ಓಕೆ, ನಮ್ಮ ಮೆಂಟೇನ್ ನಮಗೆ ಸಿಕ್ಬಿಡ್ತು. ಸಖತ್ತಾಗಿ ಹೊಡಿತೀನಿ ಮಾತ್ರ, ಅದು ನನಗೆ ಒಂದೇಟು ಹೊಡ್ಯೋಕ್ಕಾಗಲ್ಲ ನೋಡಿ, ಸಖತ್ತಾಗೈತೆ ಮಾತ್ರ. ಓಕೆ, ಇಲ್ಲ ನಾನು ಸಾಯಿಸೋದು ಫಸ್ಟ್ ಟೈಮ್ ನಾನು ಇಲ್ಲಿ ಸಾಯಿಸ್ಬಿಡ್ತಾರೆ. ಆಮೇಲೆ ನಾನು ಈ ಮತ್ತೆ ಹೇಳ್ಕೊಳೋದಿಲ್ಲ ಅಂತಂದರೆ ಕ್ಲಾಕ್ ಟವರಲ್ಲಿ. ಓಕೆ, ಈಗ ನೋಡಿ ಇಲ್ಲೇ ನೋಡಿ ನಾನು ಸಾಯಿಸೋದು. ಹೆಂಗೆ ಸಾಯಿಸೋರು ಅಂತಂದ್ರೆ ನೋಡಿ, ಇಲ್ಲಿ ಬಂದ ಒಪ್ಪಿ ಹೆಡ್ಶಾಟು ನೋಡಿ ಮುಗಿಸಿದೆ. ಸುತ್ತಮುತ್ತ ಎಲ್ಲ ಕಡೆ ವಾರ್ ಬಿಟ್ಟಿತ್ತು, ಅದಕ್ಕೆ ಒಂದೆರಡು ವಾಲ್ ಹಾಕೊಂಡ್ಬಿಟ್ಟೆ. ಆ ವಾಲ್ ಅಡಿ ಇದು ನಮ್ಮ ಹತ್ರ ಇತ್ತು ಬಾಂಬು, ಅದಕ್ಕೋಸ್ಕರನೇ ವಾಲ್ ಹಾಕೊಂಡೆ. ಹಾಂ ನೋಡಿ, ಇದನ್ನು ಹಾಕಿದರೆ ಅಷ್ಟೇ ನೋಡಿ. ಫಸ್ಟ್ ಮೆಡಿಕೇಟ್ ಹಾಕೊಂಬಿಡೋಣ. ಸೊ ಸುತ್ತಮುತ್ತ ಎಲ್ಲ ತುಂಬ ಜನ ಎನಿಮಿಸ್ ಇದ್ದಾರೆ ಇಲ್ಲೆಲ್ಲ, ಅದಕ್ಕೆ ವಾಳ ಹೊಡೆದ್ಬಿಡ್ರಿ. ಓಕೆ, ಹೊಡಿತು. ಈಗ ಯಾರಂತೇನೋ ಗೊತ್ತಿಲ್ಲ, ಸಖತ್ತಾಗಿ ಡ್ಯಾಮೇಜ್ ಕೊಡ್ತಾನೆ ನೋಡಿ, ಅಷ್ಟೇ ನೋಡಿ. ಸಖತ್ತಾಗಿ ಡ್ಯಾಮೇಜ್ ಕೊಟ್ಟು ನಾನು ಇಲ್ಲಿ ಒಬ್ಬ ಇರ್ತಾನೆ ನೋಡಿ, ತಡ್ರಿ ಇಲ್ಲೊಬ್ಬ ಇರ್ತಾನೆ, ಹೊಡೆಯೋಣ ಅಂದ್ಕೊಂಡೋಗಿ ಹಿಂಗೆ ಅಷ್ಟೇ ನೋಡಿ ಮುಗಿಸೋಬಿಟ್ಟೆ. ಸೊ ಈಗ ನಾನು ಮತ್ತೆ ಬರ್ತೀನಿ. ಮತ್ತೆ ಬಂದು ಎಲ್ಲಿ ಇಳ್ಕೊತೀನಿ ಅಂತಂದ್ರೆ ಕ್ಲಾಕ್ ಟವರ್ ಹತ್ರ ಇಳ್ಕೊತೀನಿ. ಕ್ಲಾಕ್ ಟವರ್ ಹತ್ರ ಆಲ್ಮೋಸ್ಟ್ ಎಲ್ಲರೂ ಲೂಟ್ ಮಾಡ್ಕೊಂಡು ಹೋಗಿರ್ತಾರೆ. ಎನಿಮಿಸ್ ಯಾರು ಇಳ್ಕೊಂಡಿರಲ್ಲ, ಎಲ್ಲ ಪೀಕ್ ಕಡೆ ಹೋಗಿದ್ದಾರೆ ಅಂತ ಅಂದ್ಕೊಂಡು ನಾನು ಇಲ್ಲಿ ಇಳ್ಕೊತೀನಿ. ಆದ್ರೂ ಪೀಕಲ್ಲಿ ಹೋಗ್ಬಿಟ್ರೆ ನಾನು ಸಾಯಿಸ್ತಾರನ್ನ ಹುಡುಕೊಬಂದು ಹೊಡ್ತೀನಿ. ಸೊ ಅದು ನೋಡಿ ಮಜಾ ಇರುತ್ತೆ. ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಯಾಕಂತಂದರೆ 100 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿಸ್ಬೇಕು, ಅದೊಂದು ಚಿಕ್ಕ ಗೋಲ್ ಇದೆ ಅಂತ ನಾವು ಹೇಳಿದ್ವಲ್ಲ. ಸೊ ಅದನ್ನು ಆದಷ್ಟು ಬೇಗ ರೀಚ್ ಮಾಡಿಸ್ಬಿಡಿ. ಓಕೆ, ನೀವಿದ್ರೆ ರೀಚ್ ಮಾಡಿಸೋಕ್ಕಾಗತ್ತೆ. ಹಾಗೆ ಆಲ್ರೆಡಿ ಈಗ ಇದನ್ನು ಮೆಸೇಜು ಆಲ್ರೆಡಿ ಈಗ 80 ಸಬ್ಸ್ಕ್ರೈಬರ್ಸ್ನ ನಾವು ಕಂಪ್ಲೀಟ್ ಮಾಡಾಗಿದೆ. ಇನ್ನು 20 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಬಿಟ್ರೆ ಆಲ್ರೆಡಿ 100 ರೀಚ್ ಮಾಡಿಸ್ಬಿಡ್ತೀವಿ ಆದಷ್ಟು ಬೇಗ. ಸೊ ಅದು ನನ್ನ ಒಬ್ಬನಿಂದನೇ ಸಾಧ್ಯ ಇಲ್ಲ, ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ನೀವೆಲ್ಲರೂ ಇದ್ರೇ ಸಾಧ್ಯ, ನೀವಿಲ್ಲದೆ ಏನೂ ಆಗೋಲ್ಲ. ಸೊ ಅದಕ್ಕೋಸ್ಕರನೇ ಹೇಳ್ತೇನೆ, ತುಂಬ ಶೇರ್ ಮಾಡಿ ಅಂತಂದ್ಬಿಟ್ಟು. ಹಾಗೆ ಏನಿಲ್ಲ, ಈಗ ಎಲ್ಲೋ ಬರೀ ಲೂಟ್ ಮಾಡ್ತಾಯಿದ್ದೆ, ಒಬ್ಬನಿಗೂ ಹೊಡೆದಿಲ್ಲ ಅಂತ ಹೇಳಿದ್ರೆ ಹೊಡೆದಿರೋದಿಲ್ಲಲ್ಲ ಬೇರೆ ಕಡೆ. ಓಕೆ, ಇದಲ್ಲ ಇದು ಬೇಡ, ಇದೇ ಗನ್ ಇರಲಿ. ಓಕೆ, ಈಗ ಲೂಟ್ ಮಾಡ್ಕೊಂಡು ಎಲ್ಲ ಕಡೆ ಬನ್ನಿ. ಎಲ್ಲ ಕಡೆ ನೋಡಿ ನಾನು ತೊಗೊಂಡಿದ್ದೀನಲ್ಲ ಅದೇ ಗನ್ ಸಿಕ್ಕಿದೆ. ಓಕೆ, ಶಾರ್ಟ್ ಗನ್ ನಮಗೆ ಸಿಕ್ಬಿಡ್ತು, ನಾವು ಬಿಡ್ತೀವಿ. ಇಡೀ ಮ್ಯಾಪ್ ಹುಡ್ಕಾಡ್ತೀವಿ ಇದಕ್ಕೋಸ್ಕರ, ಅದರಲ್ಲೂ ಸಿಗೋದಿಲ್ಲ. ಏನೋ ಇವತ್ತು ಸಿಕ್ಬಿಟ್ಟೈತೆ. ಓಕೆ, ಇರಲಿ, ಫಸ್ಟ್ ಲೂಟ್ ಮಾಡ್ಕೊಂಬಿಡೋಣ ತರ್ರಿ. ಏನಿಲ್ಲ, ಈಗ ಬನ್ನಿ ಈಗ ಹೋಗೋಣಂತೆ. ಮಿಸ್ಸಾಗಿ ಕೆಳಗಡೆ ಆಡ್ಬಿಟ್ಟೆ. ಸೊ ಈಗ ಆ ರಾಕ್ಷಸಂಗೆ ಹೊಡೆಯೋಣ ಅಂತ, ದೈತ್ಯಾಕಾರದ ರಾಕ್ಷಸಂಗೆ ಈಗ ಹೊಡೆಯೋಣ. ತಮ್ಮನೇನಲ್ಲೇ ಫೋಟೋ ಹಾಕಿದ್ದೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡಿಬಿಡಿ, ನಾನು ಎಷ್ಟು ಸಲ ಹೇಳ್ತೀನಿ. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋವೇ ಮಾಡೋದಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಸೊ ಅದಕ್ಕೆ ಹೇಳ್ತೀನಿ, ಎನಿಮಿ ತಗೋ ನೀನು ಯಾವ ಟೀಮೆಂಟ್ ರಿವೈವ್ ಕೊಡ್ತಾನೆ ರೀ ಹೋಯು ನಾನು ಮಗ. ಓಕೆ, M10 ಸಿಕ್ಬಿಡ್ತು. ಓಕೆ, ಇದೇ ಗನ್ನಿಲ್ಲ ಅನಿಸುತ್ತೆ. ಏನದು ಆ ದೈತ್ಯಾಕಾರದ ರಾಕ್ಷಸಂಗೆ ಹೆಂಗೆ ಹೊಡ್ತೀನಿ ನೋಡಿ, ಇದರಲ್ಲೇ ಹೆಡ್ಶಾಟ್ ಎಲ್ಲ ಹೊಡೆದಿದ್ದೀನಿ. ತಮ್ಮನೆಲ್ಲ ಹಾಕಿರೋದು ಹೆಡ್ಶಾಟ್ ಹೊಡೆದಿರುತ್ತೆ. ಸೊ ಆ ವಿಡಿಯೋನ ಇನ್ಸ್ಟಾಗ್ರಾಮಲ್ಲೂ ಪೋಸ್ಟ್ ಮಾಡಿದ್ದೀನಿ. ವಿಡಿಯೋ ಎಲ್ಲ ಅದ್ರ ಫೋಟೋ ಏನು ಗುರು ಮೆಸೇಜ್ ಬರ್ತೈತೆ. ಓಕೆ, ಈಗ ಅಲ್ಲಿ ಹೋಗ್ತಾ ಇದೆ. ಓಕೆ, ಅಲ್ಲಿ ನೋಡಿ, ನಾನು ಇದ್ರದ್ದು ಕಂಟೆಂಟ್ ಹಿಡ್ಕೊಂಡು ವಿಡಿಯೋ ಮಾಡಬೇಕಂತ ತುಂಬ ಸಲ ಪ್ರಯತ್ನ ಪಟ್ಟೆ, ಆದರೆ ಏನದು ಆ ರಾಕ್ಷಸಂಗೆ ಹೊಡ್ಯೋಕ್ಕಾಗಿರಲಿಲ್ಲ. ನೋಡಿ ಅಲ್ಲಿ ಯೂಸ್ ಅಂತ ಕೊಡ್ತು. ನಾನು ಅಂತಿಂತ ಚಾನ್ಸ್ ಸಿಕ್ತಲ್ಲ, ಇದನ್ನೇ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಈಗ ಎಷ್ಟು ತಗೊಂಡೆ ಅಂತಂದರೆ ಅದು ಅಟ್ಯಾಕ್ ಮಾಡಿದ್ರೆ ಒಂದು ಸ್ವಲ್ಪ ಸೇಫಾಗಿರ್ಬೋದು. ಓಕೆ, ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಇದ್ರ ಕೈಯಲ್ಲಿ ಸತ್ತೋಗಿ ಬಿಡ್ತಾರೆ. ಇನ್ನು ಕೆಲವೊಬ್ಬರು ಇಡೀ ಸ್ಕ್ವಾಡ್ ಸೇರ್ಕೊಂಡಿದ್ದನ್ನೆಲ್ಲ ಹೊಡಿತಾರೆ, ಆದರೆ ಇನ್ನು ಕೆಲವೊಬ್ಬರು ಸೋಲೋದಲ್ಲೇ ಹೊಡಿತಾರೆ. ಅದು ನಾನೇ. ಇನ್ನು ಕೆಲವೊಬ್ಬರ ಕೈಯಲ್ಲಿ ಹೊಡ್ಯೋಕ್ಕಾಗತ್ತೆ, ಇನ್ನು ಕೆಲವೊಬ್ಬರ ಕೈಯಲ್ಲಿ ಹೊಡ್ಯೋಕ್ಕಾಗಲ್ಲ. ನಾನು ಯಾವುದಕ್ಕೆ ಹೆದರಲಿಲ್ಲ, ಇಲ್ಲಿ ಬಿದ್ದೆಲ್ಲ ಯೂಸ್ ಕೊಟ್ಟೇ ಬಿಟ್ಟೆ, ಅದು ಏನಾಗುತ್ತೆ ಅಂತ ನೋಡೇಬಿಟ್ಟೆ. ಓಕೆ, ಬಾರ್ ಅಯ್ಯೋ, ಕತ್ರಿ ಹಿಡ್ಕೊಂಬಂದ. ಕತ್ರಿ ತಗ ನೀನು. ಅಯ್ಯೋ, ಓಡ್ತೀಯ, ಬರ್ತೀಯ ನನ್ನ ಹತ್ರನೇ. ತಗ ಒಬ್ಬೊಬ್ಬ ಕತ್ರಿ ಹಿಡ್ಕೊಂಡು ತಿರ್ಗೋ ನೋಡಿ ಅಣ್ಣ. ಹೆಡ್ಶಾಟ್ ನೋಡಿ, ಅಷ್ಟೇ ನೋಡಿ.
ಸತ್ತಕ್ಕೆ ನೀನು ಅಷ್ಟೇ ಒಂದೇ ಟೋಡ್ ಹಾಕೋಲ್ಲ ನನಗೆ ಹಿಂದೋಗ್ಬಿಟ್ಟ. ಈಗ ನೋಡಿ ಸಖತ್ತಾಗಿ ಹೊಡೆದು ಮುಗಿಸೇ ಬಿಟ್ಟೆ ಅಷ್ಟೇ. ಬಾಯ್ ಬಾಯ್ ರಾಕ್ಷಸ, ಬಾಯ್ ಬಾಯ್. ಮತ್ತೆ ನೋಡಿ ಸಖತ್ತಾಗಿ ಲೂಟ್ ಕೊಟ್ಬಿಟ್ರು. ಯಾವ್ದಾದ್ರು ಒಂದು ಗನ್ ಹಿಡ್ಕೊಂಡು ನೀವು ಹೊಡೆಯಕ್ಕೆ ಹೋಗ್ಬೇಕು ಸಾಕು ಅಷ್ಟೇ. ಅವರೇ ಲೂಟ್ ಕೊಟ್ಬಿಡ್ತಾರೆ ಎಲ್ಲದು. ನೋಡಿ ಅದು ಕ್ರೋನೋ ಸ್ಕಿಲ್ ಕೊಟ್ಟರು. ಓಕೆ, ಈಗ ಏನಿಲ್ಲ ಲೂಟ್ ಮಾಡ್ಕೊಳತ್ತಾರೆ. ಲೂಟ್ ಮಾಡ್ಕೊಂಡು ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಮಾಸ್ಟರ್ ಟ್ರಕ್ ಸಿಗುತ್ತೆ. ಸರಿ ಲೂಟ್ ಮಾಡ್ಕೊಳ್ಳೋಣ ಫಸ್ಟು. ಓಕೆ, ಪ್ಯಾನ್ ಐತೆ. ಓಕೆ, ಇಡೀ ಸ್ಕ್ವಾಡ್ ಸೇರ್ಕೊಂಡು ಹೊಡಿತಾರಲ್ಲ ಹಂಗೆ ಲೂಟ್ ಕೊಟ್ಟರು ಇಲ್ಲಿ. ಅಂದರೆ ಅಕಸ್ಮಾತ್ ಇಡೀ ಸ್ಕ್ವಾಡ್ ಹೊಡಿತು ಅಂತಂದರೆ ಇಡೀ ಸ್ಕ್ವಾಡಲ್ಲಿ ಒಬ್ಬೊಬ್ರಿಗೂ ಲೆವೆಲ್ 3 ಬ್ಯಾಕ್ ಕೊಟ್ಟರು ಇಲ್ಲಿ. ಆದರೆ ನಾನು ಸೋಲೋ ಬಂದಿದ್ದೆ, ಯಾಕಂದರೆ ಇದು ಸೋಲೋ ರ್ಯಾಂಕ್ ಮ್ಯಾಚ್, ಅದಕ್ಕೋಸ್ಕರ ನಾನು ಸೋಲೋ ಬಂದಿದ್ದು. ಇದನ್ನು ವೇಸ್ಟ್ ಮಾಡ್ಬಿಡ್ತಾರೆ. ಇದೇನು ನಮಗೇನು ಯೂಸ್ ಇಲ್ಲ, ಅಷ್ಟಕ್ಕೂ ಇದೇನು ನಮಗೆ ಯೂಸ್ ಇದೆಯಾ? ಇಲ್ಲ. ಅದಕ್ಕೋಸ್ಕರ ಇದನ್ನು ವೇಸ್ಟ್ ಮಾಡೋಣ. ಇಲ್ಲಿಂದ ಜೀಪ್ ತೊಗೊಂಡು ಹೋಗ್ತೀನಿ, ಬನ್ನಿ ನೋಡೋಣ. ಹಂಗೆ ವಿಡಿಯೋ ಬರೀ ಬರೀ ಡ್ರಾಪ್ ಮ್ಯಾಚ್ ಆಗ್ತಿಲ್ಲ. ಒಂದರ ಭಯ ಹೊಡೆದಾರೆ ಮ್ಯಾಚ್ ಹಾಕು ಅಂತ ತುಂಬ ಜನ ಬೈತಿರ್ತಾರೆ. ಅದು ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಹೋಗ್ಬೇಕಾದ್ರೆ ನೋಡಿ ಅಲ್ಲಿ ಮಾಸ್ಟರ್ ಟ್ರಕ್ ಸಿಗುತ್ತೆ. ಈ ಮಾಸ್ಟರ್ ಟ್ರಕ್ ಎತ್ಕೊಂಡು ಹೋಗಿ ಪಿಕ್ಕಲ್ಲಿ ಒಬ್ಬೊಬ್ಬರನ್ನು ಸಾಯಿಸ್ತೀನಿ ನೋಡಿ, ಹೆಂಗೆ ಸಾಯಿಸ್ತೀನಿ ಅಂತ ನೋಡಿ. ಅಲ್ಲಿ ಲಾಸ್ಟಿಗೆ ಒಬ್ಬನ ನಾನು ಉಳಿಸ್ಬಾರ್ದಿತ್ತು, ಆ ಲಾಸ್ಟಿಗೆ ಉಳಿಸ್ತೀನಿ, ಅವನೇ ನಾನು ಸಾಯಿಸ್ಬಿಡೋದು. ಸೊ ಮಾಸ್ಟರ್ ಟ್ರಕ್ ಎತ್ಕೊಂಡು ಹೋಗೋಣ. ನಮ್ಮನ್ನ ಹೊಡೆದವ್ರಲ್ಲಿ ಈಗ ನಾವು ಬಿಡ್ತೀವಾ? ಝೋನ್ ಬೇರೆ ಅಲ್ಲೇ ಐತೆ, ಎಲ್ಲರೂ ಈ ಕಡೆನೇ ಬರ್ತಿದ್ದಾರೆ. ಈಗ ಅಲ್ಲಿ ಸಖತ್ ವಾರ್ ನಡೀತಾ ಇರುತ್ತೆ. ನಾವು ಬಿಡುತ್ತೀವಾ? ಇಲ್ಲ, ಕೊಂದಾಕ್ಬಿಡ್ತೀವಿ ನೋಡಿ ಒಬ್ಬೊಬ್ರನ್ನ. ಅಲೈವು 12 ಇದೆ, ಕಿಲ್ಲು 2 ಇದೆ. 12ರಲ್ಲಿ ನಾನೊಬ್ಬ ಇದ್ದೀನಿ, 11 ಅಲೈವು. ಓಕೆ, ಈಗ ನೋಡಿ ಝೋನ್ ಬೇರೆ ಬಂತು ಅಂದರೆ ಅಲ್ಲಿ ಚಕ ಅಂತ ಸೌಂಡ್ ಮಾಡ್ತಾರೆ. ಓಕೆ, ನೀನು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿಲ್ಲ ಅಂತಾರೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿಬಿಡಿ. ಹಂಗೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ಎನಿಮೀಸ್ ಬರ್ತಾರೆ. ಅವ್ನು ನೋಡಿ ಒಳಗೆ ಹೋಗ್ಬಿಟ್ಟ. ಅಯ್ಯೋಯಪ್ಪ, ಇವನು ನೋಡಿ ಮನೆ ಒಳಗೆ ಹೋಗಿ ಸೇರ್ಕೊಂಬಿಟ್ಟ. ಬಿಲ್ದಲ್ಲಿ ಹಂದಿ ಸೇರ್ಕೊಂಡಂಗೆ ಆಯ್ತು ಸರ್, ಬಿಲ್ದಲ್ಲಿ ಹೆಗ್ನ ಸೇರ್ಕೊಂಬಿಟ್ಟ ನೋಡಿ. ಸಖತ್ತಾಗಿ ಹೊಡೆದ ಇವನು. ಬರೋದು ಕ್ರೋನೋ ಅನ್ಬೇಕಂತ ನಾನು ನನ್ನ ಮಗನೇ ಅಷ್ಟೇ ನೋಡಿ. ಇಬ್ಬರು ಬೇರೆ ಬೇರೆ ಟೀಮ್ ಅವರು. ಅದೇ ಅವ್ನು ನಾನು ಉಳಿಸ್ಬಾರ್ದಿತ್ತು ನೋಡಿ, ನನಗೆ ಹಿಂದಿಂದ ಹೊಡೆದ್ನಲ್ಲ ಅವ್ನು ನಾನು ಉಳಿಸ್ಬಾರ್ದಿತ್ತು. ಅವನೇ ಏನು ಮಾಡೋದು, ನನಗೆ ಕ್ಲಾಕ್ ಕಡೆ ಹೋಗ್ತೀನಿ ಮತ್ತೆ, ಆದರೆ ಅಲ್ಲೇ ನನ್ನ ಸಾಯಿಸ್ಬಿಡ್ತಾನೆ. ಸೊ ನನ್ನ ಜಾಗದಲ್ಲಿ ಶಾರ್ಟ್ ಗನ್ ತಗೊಂಡು ಹೊಡಬೇಕಿತ್ತು, ಆದರೆ ಡ್ರ್ಯಾಗ್ನ ತೊಗೊಂಡು ಹೊಡಿತೀನಿ ನೋಡಿ, ಸಖತ್ತಾಗಿರುತ್ತೆ. ಓಕೆ, ಇಲ್ಲಿಂದ ಬಂದೆ, ಇಲ್ಲಿಂದ ಪಟಾಕಂತ ಇಲ್ಲಿ ನಿಂತ್ಕೊಂಡ್ಬಿಟ್ಟೆ. ಎಂತಕ್ಕಂತಂದರೆ ನಾವು ಕಾರ್ ತೊಗೊಂಡು ಹೋಗೋಣ. ಮಾಸ್ಟರ್ ಟ್ರಕ್ ತೊಗೊಂಡು ಅಲ್ಲಿವರೆಗೆ ಹೋದರೆ ಗೊತ್ತಾಗುತ್ತೆ ಏನದು ಮಾಸ್ಟರ್ ಟ್ರಕ್ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅವನನ್ನು ಅಲ್ಲೇ ಸಾಯಿಸ್ಬಿಡ್ಬೇಕಿತ್ತು. ಲಾಸ್ಟಿಗೆ ಅವನನ್ನು ಸಾಯಿಸ್ಬಿಡ್ತಾನೆ. ಓಕೆ, ಅದು ನೋಡಿ ಮತ್ತೆ ಇರುತ್ತೆ. ಹಾಗೆ ಇಲ್ಲ ಶೇರ್ ಮಾಡಿ ಅಂದರೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲಾಸ್ಟು ಝೋನು ಕ್ಲಾಕ್ ಕಡೆ ಇತ್ತು. ಅವರಿಬ್ಬರು ನೋಡಿ ಬೇರೆ ಬೇರೆ ಟೀಮ್ ಅವರು, ಆದ್ರೂ ಅವರಿಬ್ಬರು ಹೊಡೆದಾಡ್ದೇ ನನಗೆ ಹೊಡಿತವ್ರೆ. ಯಪ್ಪ. ಓಕೆ, ಕಾರ್ ಬ್ಲಾಸ್ಟ್ ಮಾಡೋರು ಅಂತಾರೆ. ಓಕೆ, ಮತ್ತೆ ಅವನವ್ರು ಹಿಡ್ಕೊಂಡು ಒಳಗೆ ಬಂದುಬಿಟ್ರೆ ಕಷ್ಟ. ಓಕೆ, ಹಾಗೆ ಗೇಮ್ ಸೌಂಡು ರೆಕಾರ್ಡ್ ಆಗ್ತಿದೆಯಾ ಇಲ್ಲ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಏನಿಲ್ಲ, ಇಲ್ಲೇ ನೋಡಿ ಇಲ್ಲೂ ಸಖತ್ತಾಗಿ ಝೋನ್ ಬರುತ್ತೆ. ಅಯ್ಯೋ ಹೊಡೆದ ಅಯ್ಯೋ ಎಲ್ಲಿ ಅಯ್ಯೋ ಎಂಟು ಫೋಟೋ ಅಯ್ಯಪ್ಪ, ಸಖತ್ತಾಗಿ ಓದಕ್ಕೆ ಇಸ್ಕೋಗಿದ್ದಾನೆ. ಸರಿ, ನನ್ನ ಪೀಕಲ್ ಒಬ್ಬನ ಬಿಟ್ಟನಲ್ಲ, ಅವನು ಅಲ್ಲಿದ್ದಾನೆ. ನೋಡಿ ಅಲ್ಲಿದ್ದಾನೆ. ಅವನೆಲ್ಲ ಅನಿಸುತ್ತೆ, ಬೇರೆಯವ್ನು ಅನ್ಸುತ್ತದು. ಓಕೆ, ಇಲ್ಲಿ ಕುತ್ಕೊಂಡು ಮೆಡಿಕೇಟ್ ಹಾಕೊಳ್ಳೋಣ. ಸೊ ಜಗದಲ್ಲಿ ಫುಡ್ ಸ್ಟೆಪ್ ಕೇಳಿಸಿರ್ಬೋದು. ಅವ್ನ ಮೇಲ್ಗಡೆ ನಿಧಾನಕ್ಕೆ ಬರ್ತಿದ್ದಾನೆ, ಯಾಕಂತಂದರೆ ನಾನು ಒಳಗೆ ಹೋಗಿದ್ದೀನಲ್ಲ, ಎಲ್ಲಿ ಹಿಡ್ಕೊಂಡು ಹೊಡೆದು ಬಿಡ್ತೀನೋ ಅಂತ ಅಂದ್ಕೊಂಡು ಮೇಲ್ಗಡೆ ನಿಧಾನಕ್ಕೆ ಬರ್ತಾಯಿದ್ದಾನೆ. ಈಗ ನೋಡಿ ನಾನು ಒಂಚೂರು ಅಲ್ಲಾಡಲ್ಲ, ಅವ್ನು ಮೇಲೆ ಬರಲಿ ಅಂತಲೇ ಕಾಯ್ತಾಯಿರ್ತಾನೆ ನೋಡಿ. ಅವ್ನು ಗನ್ನೆಲ್ಲ ತೊಗೊಂಡು ರೀಲ್ ಮಾಡ್ಕೊಂಡಿರ್ತಾನೆ, ಆದರೆ ಗೇಮ್ ಸೌಂಡ್ ರೆಕಾರ್ಡ್ ಆಗಿರಲ್ಲ ಅಷ್ಟೇ. ಬರ್ತಾನ ಬರಲಿ ಅಂತ ಅಂದ್ಬಿಟ್ಟು ನಾನು ಕಾಯ್ತಿದ್ದೀನಿ. ಓಕೆ, ಬರ್ತಾನೆ ಅನ್ಸುತ್ತೆ. ಬಂದ ತಗತ್ತಾಗನೇ ತಗತ್ತಾಗನೇ. ಓಕೆ, ಒಬ್ಬರು ಏನದು ಸ್ಕ್ವಾಡ್ ಬಂದಿಲ್ಲ, ಬರೀ ಒಬ್ಬೊಬ್ಬರೇ ಬಂದವರು. ಓಕೆ, MP40 ಎಲ್ಲ ಇತ್ತು, ಬೇಡ ನನಗೆ. ಈಗ ಇನ್ನೊಂದು 4 ಜನ ಅಲ್ಲ. ಓಕೆ, ಈಗ ಝೋನಲ್ಲಿ ಒಬ್ಬ ನನ್ನ ಕೈಯಲ್ಲಿ ಮಸ್ತಾಗಿ ಸಿಕ್ಕಾಕಂತ ನೋಡಿ ಒಬ್ಬ. ಓಕೆ, ಇಲ್ಲೊಂದು ಇದಿತ್ತಲ್ಲ 3 ಬುಲೆಟ್ಸ್ ಇತ್ತಲ್ಲ, ಹೊರಗಡೆ ಏನಾರು ಬರ್ತಿದ್ರೆ ಹೊಡೆಯೋಣ ಅಂತ ಅಂದ್ಬಿಟ್ಟು ಹಿಂಗೆ ಫೈರ್ ಮಾಡಿದೆ. ಒಂದು ನೋಡಿ ಇಲ್ಲೇ ಬಿದ್ದುಬಿಡ್ತು, ಇನ್ನೊಂದು ಲಾಸ್ಟ್ ಇಲ್ಲಿ ಹೋಗಿದೆ. ಓಕೆ, ಅಲ್ಲಿ ಅವನು ಬರ್ತಾನೆ ಚಿನ್ನ ಅಂತಿರ್ರಿ, ಅವನ ಪಾಪ ನನ್ನ ಕಣ್ಣಿಗೆ ಕಾಣಿಸ್ಬಿಡ್ತಾನೆ. ಓಕೆ, M10 ತೊಗೊಂಡು ಸಕ್ಕತ್ತಾಗಿ ಹೊಡೆದೆ ನೋಡಿ. ಅಷ್ಟು ನೋಡಿ ಹೊಡೆದೆ, 4 ಮಾಡಿದೆ. ಮತ್ತೊಂದು ಇಂಜೆಕ್ಷನ್ ತೊಗೊಂಡು ರಿವೈವ್ ಆಗ್ತಾನೆ ಅಣ್ಣ.
ಓಕೆ ಹೀಲ್ ಹಾಕ್ತಾನೆ ಅಷ್ಟೇ ನೋಡಿ ಮುಗಿಸ್ಬಿಟ್ಟೆ. ಈ ಟೈಮಲ್ಲಿ ನೋಡಿ ಸಖತ್ತಾಗಿ ಸಿಂಕ್ ಆಗುತ್ತೆ ಜೋನು. ನಾನು ಕೆಳಗಡೆ ಇಳಿದೆ ಮತ್ತೆ ಸಖತ್ತಾಗಿ ಸಿಂಕ್ ಆಗುತ್ತೆ ಜೋನು. ನಾನು ಬಿಡೋಲ್ಲ, ಹೋಗ್ಬೇಕಂತ ಡಿಸೈಡ್ ಆಗಿಬಿಟ್ಟೆ, ನಾನು ಬಿಡೋದಿಲ್ಲ. ಓಕೆ ನನ್ನ ಸಾಯ್ಸೋನಿಲ್ಲ ನೋಡಿ, 2 ಡ್ರಾಪ್ ಹತ್ರ ಲೂಟ್ ಮಾಡ್ತಿರ್ತಾನೆ. ಈ ಜಾಗದಲ್ಲಿ ಸಖತ್ತಾಗಿ ಹೆಡ್ಡಿಗೆ ಗುರಿ ಹೊಡಿಬೇಕಿತ್ತು ಅನ್ಸುತ್ತೆ. ನಾನು ತಗೋ ಅಂತ ಹೊಡೆದೆ. ಆದರೆ ಏನು ಮಾಡೋದು ನೋಡಿ, ಅಲ್ಲೂ ಡ್ಯಾಮೇಜ್ ಕೊಟ್ಟೆ. ಆದ್ರೂ ಏನು ಮಾಡೋದು ನೋಡಿ, 3 ಗ್ರೆನೇಡ್ ಹಾಕಿದೆ ಕನ್ಫ್ಯೂಸ್ ಆಗೋಕ್ಕೆ. ಸೊ ಮತ್ತೆ ನೋಡಿ ಅಲ್ಲಿ ಓಡೋಗ್ತಾನೆ ನಾನು, ಸುತ್ತಾಡ್ಕೊಂಡು ಹೋಗ್ತಾನೆ ನಾನು. ಓಕೆ ಇಲ್ಲೇ ಸುತ್ತಮುತ್ತ 3 ಜನ ನಿಮಿಸಿದ್ದಾರೆ, ನಂಗೆ ಕಾಣಿಸ್ಬಿಟ್ರು. ಓಕೆ ಇಲ್ಲೇ ನೋಡಿ ನಾನು ಡ್ರ್ಯಾಗನ ತೊಗೊಂಡೆ. ಹೆಡ್ಡಿಗೆ ಸ್ಕೋಪ ಕೊಡೋಣ ಅಂತ 1-2 ಬುಲೆಟ್ ಫೈರ್ ಮಾಡಿದೆ. ಅಲ್ಲಿ ಚಕ್ರಿ ಮತ್ತೆ ಅವ್ನು ಬರ್ತಾನೆ ನೋಡಿ. ನಾನು ಈ ಜಾಗದಲ್ಲಿ ಏನು ಮಾಡ್ತೀನಿ, ಡ್ರ್ಯಾಗ್ನದಲ್ಲಿ ಫೈರ್ ಮಾಡೋಕ್ಕೆ ಹೋಗ್ಬಿಡ್ತೀನಿ. ಅವ್ನು ಬಂದ ಅಂತಾರೆ 2 ನಿಮಿಷ. ಓಕೆ ಮುಗಿಸ್ಬಿಟ್ಟು ಅನಿಸುತ್ತೆ. ಅಲ್ಲಿ ಹಿಂದ್ಗಡೆ ನನಗೆ ಸ್ಕೋಪ್ ಆಗ್ತಿದ್ದೀನಲ್ಲ, ಅಲ್ಲೊಬ್ಬ ಇದ್ದಾನೆ, ಅದಕ್ಕೆ ಒಂದು ಬುಲೆಟ್ ಫೈರ್ ಮಾಡಿದೆ ಅವನ ಹತ್ರ. ಇಲ್ಲಿ ನೋಡಿ ಡ್ರ್ಯಾಗ್ನ ನಾನು ಇಲ್ಲಿ ಫೈರ್ ಮಾಡಿದೆ, ಆದರೆ ಸಾಯಿಸ್ಬಿಟ್ಟೆ. ಶಾರ್ಟ್ಗನ್ ತಗೊಂಡು ಫೈರ್ ಮಾಡಿದರೆ ಏನಾಗ್ತಿಲ್ಲ ಅನಿಸುತ್ತೆ. ಸಕ್ಕತ್ತಾಗಿ ಡ್ಯಾಮೇಜ್ ಕೊಟ್ಟಿದ್ದೆ. ಒಂದು ಬುಲೆಟ್ ಹಾಕಿದ್ರೂ ಸತ್ತೋಗ್ಬಿಡ್ತಿದ್ದೆ. ಆದರೆ ಏನು ಮಾಡೋದು, ಹೊರತು ಬಿಟ್ಟು ಅಷ್ಟೇ. ನಿಮಗೇನಾದರೂ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲೇಬೇಕು. 100 ಸಬ್ಸ್ಕ್ರೈಬರ್ಸ್ ರೀಚ್ ಮಾಡಿಸ್ಬೇಕು. ಅಷ್ಟೇ ಮುಂದಿನ ಬಾಯ್.